स्वागत है आपका मॉडल एक्सप्रेस न्यूज़ में। मैं मोहम्मद रफ़ीक। इस वक्त की बड़ी खबर, विजयपुर सरकारी मेडिकल कॉलेज के मुतालबे पर गैर मुअय्यना हड़ताल के दौरान रहनुमा बेहोश, अस्पताल मुंतकल। विजयपुर में सरकारी मेडिकल कॉलेज के क़ियाम के मुतालबे पर जारी गैर मुअय्यना हड़ताल के चौथे दिन एक अफसोसनाक वाक़या पेश आया। वाल्मीकि समाज के रियासती सदर और हड़ताल कमेटी के अहम रहनुमा जनाब मल्लिका अर्जुन एच भटगी स्टेज पर अचानक बेहोश होकर गिर पड़े। ज़राए के मुताबिक हड़ताल कमेटी के सीनियर रुकन जगदेव एस सूर्यवंशी ने फौरी तौर पर 108 एम्बुलेंस को इत्तला दी और ज़िले अस्पताल के ज़िले सर्जन से भी रब्ता किया। बाद अज़ा मल्लिका अर्जुन एच भटगी को इमरजेंसी यूनिट में मुंतकल करके इब्तदाई तिब्बी इमदाद फराहम की गई। हड़ताल कमेटी के अरकान ने सख्त रद्द अमल ज़ाहिर करते हुए कहा कि अगर हड़ताल के दौरान किसी भी रुकन की जान को नुकसान पहुंचा तो इसकी जिम्मेदारी ज़िले के अवामी नुमाइंदों और हुकूमत पर होगी। कमेटी के अरकान ने ऐलान किया कि एहतियाज हर सूरत में जारी रहेगा और मीडिया से ताउन पर शुक्रिया अदा किया। ನಮ್ಮ ಸರ್ಕಾರಿ ವೈದ್ಯಕೀಯ ಕಾಲೇಜು ನಮ್ಮ ವಿಜಯಪುರದಲ್ಲಿ ಆಗಬೇಕು ಅಂತ ಹೇಳಿ ನಾವು 4ನೇ ದಿವಸ ಇವತ್ತು ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವತಿಯಿಂದ ಉಗ್ರವಾದಂಥ ಅನಿರ್ದಿಷ್ಟ ಹೋರಾಟ ಹಮ್ಮಿಕೊಂಡಿದ್ದ ಸಮಯದಲ್ಲಿ ಇವರು ಮಲ್ಲಿಕಾರ್ಜುನ ಹುಚ್ಚಪ್ಪ ಭಟಗಿಯವರು ಮೂರ್ಛೆ ಹೋಗಿ ಬಿದ್ದಿದ್ದರಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರನ್ನು ತುರ್ತು ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿವರೆಗೆ ಪೂರ ಮೂರ್ಛೆ ಹೋಗಿ 1 ತಾಸು ಪ್ರಜ್ಞೆ ಇರಲಿಲ್ಲ. ಈಗ ಪ್ರಜ್ಞೆ ಆಗಿದೆ. ಆದರೆ ಎಲ್ಲ ನ್ಯೂಸ್ ಮಾಧ್ಯಮದವರು ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರೇನು ಚಿಕಿತ್ಸೆ ಪಡಿತಾ ಇದ್ದಾರೆ ಅವರ ಸವಿಸ್ತಾರ ಮಾಹಿತಿ ಪಡೆಯಲು ವಿನಂತಿ. ಇದು ಇವರಿಗೆ ಏನಾದರೆ ಅನಾಹುತ ಏನಾದರೂ ಒದಗಿದರೆ ಇಲ್ಲಿ ವಿಜಯಪುರ ಜಿಲ್ಲೆ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಹೊಣೆಗಾರರಾಗುತ್ತದೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ಮಾಹಿತಿ ನೀಡುತ್ತಿದ್ದೇನೆ. ತಕ್ಷಣ ನೀವು ಸರ್ಕಾರಿ ಆಸ್ಪತ್ರೆ ತುರ್ತು ನಿಗಾ ಘಟಕದಲ್ಲಿ ಇವರನ್ನು ಅಡ್ಮಿಟ್ ಮಾಡಿದ್ದೇವೆ. ಸಲೈನ್ ಹಚ್ಚಿದ್ದಾರೆ. ಮೂರ್ಛೆ ಹೋಗಿ ಬಿದ್ದಿದ್ದರಿಂದ ಇಲ್ಲಿ 108 ವಾಹನದಲ್ಲಿ ಬಂದು ತುರ್ತು ಚಿಕಿತ್ಸೆ ಮಾಡಿಸಿ ಇಲ್ಲಿ ತುರ್ತು ನಿಗಾ ಘಟಕದಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಎಂದು ಮಾಧ್ಯಮ ಮಿತ್ರರಿಗೆ ಮಾಹಿತಿ ನೀಡುತ್ತಿದ್ದೇನೆ. ಧನ್ಯವಾದಗಳು.